ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಬಂಜಾರ ಭವನದಲ್ಲಿ ಸೇರಿರುವ ಉದ್ದೇಶ ಅಷ್ಟೇ ಸರ. ಇದು ವರದಕ್ಷಿಣೆ ನಿರ್ಮೂಲ ಕಾರ್ಯಕ್ರಮ, ಅಂದ್ರೆ ವರದಕ್ಷಿಣೆ ಮುಕ್ತ ಬಂಜಾರ ಸಮಾಜ ಅಂತೇಳಿ ಇವತ್ತು ಬಂಜಾರ ಸಮಾಜ ಜನಜಾಗೃತಿ ಹಾಗೂ ನಮ್ಮ ಬಂಜಾರ ಸಮಾಜದಲ್ಲಿ ಒಂದು ಕ್ರಿಶ್ಚಿಯನ್ಕ್ಕೆ ಹೋಗುವಂಥ ಜನರಿಗೆ ನಾವು ಮರಳಿ ನಮ್ಮ ವಾಪಸ್ ಕರೆ ತರುವಂಥ ಅವ್ರಿಗೆ ಕರ್ಕೊಂಡು ಬರುವಂಥ ಕೆಲಸ ಇವತ್ತು ಜಾಗೃತಿ ಮಾಡಿ ಇವತ್ತು ಮಾಡಬೇಕು. ಹಾಗೂ ನಮ್ಮ ಇಡೀ ಬಂಜಾರ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ಎಲ್ಲ 331 ತಾಂಡೆ ನಾಯಕ ಡಾವ್ ಕಾರವಾರಿ ಹಾಗೂ ನಮ್ಮ ಪಂಚರ ಮುಖಂಡರು ಎಲ್ಲರೂ ಸೇರಿ ಇದನ್ನು ನಿರ್ಣಯ ತಗೊಳಕ್ಕೆ ಇವತ್ತು ಬಂಜಾರ ಭವನದಲ್ಲಿ ಸೇರಿದ್ರು ಸರ್. ಆದ್ರೆ ಈ ಇಡೀ ಬಂಜಾರ ಸಮಾಜಕ್ಕೆ ಏನು ವರದಕ್ಷಿಣೆ ಪಿಡುಗು ಇದನ್ನು ಮುಕ್ತ ಮಾಡಬೇಕು ಹಾಗೂ ಬಂಜಾರ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು. ಹಾಗೂ ಕ್ರಿಶ್ಚಿಯನ್ಕ್ಕೆ ಹೋಗುವಂಥ ಜನರಿಗೆ ನಾವು ಜಾಗೃತಿ ಮಾಡಿ ಅವ್ರಿಗೆ ಮರಳಿ ತರುವಂಥದ್ದು ಗರ್ವಾಪ್ಸಿ ಮಾಡಿ ತರುವಂಥ ಕೆಲಸ ಮಾಡಬೇಕಂತೇಳಿ ಇವತ್ತು ಇಡೀ 331 ತಾಂಡೆ ನಾಯಕ ಡಾವ್ ಕಾರಬಾರಿ ಹಿರಿಯರು ಪಂಚರಿಗೆ ನಾವು ಕರೆಸಿ ಇವತ್ತು ನಾವು ಒಂದು ಗಟ್ಟಿಯ ಒಂದು ನಿರ್ಧಾರ ತಗೊಂಡು ಎಲ್ಲ ಪ್ರತಿಯೊಂದು ತಾಂಡ್ಯದ ಒಂದು ಸಮಿತಿ ಕೋರ್ ಕಮಿಟಿ ಹಾಗೂ ಪ್ರತಿ ತಾಲೂಕದ ಒಂದು ಕೋರ್ ಕಮಿಟಿ, ಪ್ರತಿ ಜಿಲ್ಲಾದ ಒಂದು ಕೋರ್ ಕಮಿಟಿ ಮಾಡಿ ಇದನ್ನು ಒಂದು ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ. ಈಗ ಕೇವಲ ಈ ಕಾರ್ಯಕ್ರಮ ಇಲ್ಲಿ ಭಾಷಣಕ್ಕೆ ಇಲ್ಲಿ ಸೀಮಿತ ಅಲ್ಲ, ಇದು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವವರೆಗೆ ನಾವು ಇದೇ ಥರ ನಿರಂತರ ಈ ಸಮಾಜದ ಜೊತೆಗೆ ಹಾಗೂ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಕೊತ ನಾವು ಇರ್ಬೇಕಂತೇಳಿ ಇವತ್ತು ಇದನ್ನು ಒಂದು ನಿರ್ಧಾರ ತಗೊಂಡು ಇಡೀ ತಾಂಡೆ ಸಮಾಜದ ಎಲ್ಲ ಪ್ರಮುಖರು ಹಾಗೂ ಹಿರಿಯರು ಎಲ್ಲರೂ ಕೂಡಿ ಇವತ್ತು ನಿರ್ಣಯ ತಗೊಂಡು ಇವತ್ತು ಬಂದಿದ್ದೇವೆ ಸರ್. ಅದಕ್ಕೆ ಇಷ್ಟೇ ನಮ್ಮ ಎಲ್ಲ ಬಂಜಾರ ಧರ್ಮಗುರುಗಳೆಲ್ಲ ಎಲ್ಲ ಪ್ರತಿಯೊಂದು ಸಮಾಜದ ಜನರಿಗೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ಈ ವರದಕ್ಷಿಣೆ ಎಲ್ಲ ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದಲ್ಲಿ ವರದಕ್ಷಿಣೆ ಮುಕ್ತ ಆಗ್ಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೀನಿ ಸರ್. ಯಾಕಂದ್ರೆ ಈ ವರದಕ್ಷಿಣೆ ಅನ್ನೋದು ಈ ನಮ್ಮ ಒಂದು ಮಗಳಂದ್ರೆ ಒಂದು ಮನೆಯೊಳಗಿನ ಒಂದು ಮಗಳಂದ್ರೆ ನಮ್ಮ ಲಕ್ಷ್ಮಿ, ನಮ್ಮ ಮನೆದ ಗೌರವ, ನಮ್ಮ ಮನೆ ಮರ್ಯಾದೆ ಅಂದ್ರೆ ಅದೇ ನಮ್ಮ ಮನೆದ ಒಂದು ಲಕ್ಷ್ಮಿ. ನಾವು ಇನ್ನೊಂದು ಮನೆಗೆ ಕೊಡಾಕತ್ತೀವಿ ಅಂದ್ರೆ ಅವ್ರ ಸ್ವಾಗತ ಮಾಡಿ ಹೂವಿನ ಸ್ವಾಗತ ಮಾಡಿ ಅವ್ರ ಕರ್ಕೋಬೇಕು. ಕರೆ ರೊಕ್ಕ ದುಡ್ಡಿಗೆ ನಾವು ಬೆಲೆ ಕಟ್ಟಬಾರ್ದು, ಆದ್ರೆ ಒಂದು ಹೆಣ್ಣಿದ ಬೆಲೆ ಕಟ್ಟಕ್ಕೆ ಯಾರ ಕಡೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಇವತ್ತು ಇದನ್ನ ರದ್ದು ಮಾಡಿ ಇದು ಪ್ರತಿಯೊಂದು ಸಮಾಜದಲ್ಲಿ ಇವತ್ತು ವರದಕ್ಷಿಣೆ ಮುಕ್ತ ಆಗ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಕಳಕಳಿ ವಿನಂತಿ ಮಾಡ್ಕೊತೇನೆ ಸರ್. ಸರ್ ನಮ್ಮ ಸಮಾಜಕ್ಕೆ ಸರ್ ವರದಕ್ಷಿಣೆ ನೋಡಿ ಸರ್, ಒಂದು ಮಗಳಿಗೆ ಲಗ್ನ ಮಾಡ್ಬೇಕಂದ್ರೆ 10 ಲಕ್ಷ ರೂಪಾಯಿ ಖರ್ಚು ಬರತ್ತ ಸರ್. 10 ಲಕ್ಷ ರೂಪಾಯಿ ಹೆಂಗಂದ್ರೆ ಸರ್, ಇದು ವರದಕ್ಷಿಣೆ ರೂಪದಲ್ಲಿ ಇರಲಿ ಸರ್, ಆ ಬಂಗಾರ ತಗೊಳ್ಳೋದು ಆದ್ರೆ ಕೊಡೋದು ರೂಪದಲ್ಲಿ ಹಾಗೂ ಗಾಡಿ ಕೊಡಿಸೋದು, ಅದು ಬೇಂಡ್ ಬಾಜೆ ಹಚ್ಚೋದು, DJ ಹಚ್ಚೋದು, ಇವೆಲ್ಲ ಮಾಡಿ ಏನಾಗತ್ತ ಸರ್, ಒಂದು ಕುಟುಂಬನೇ ಪೂರ್ತಿ ನೆಲಕ್ಕೆ ಕೂಡಾಕತ್ತ ಸರ್. ಅದಕ್ಕೆ ಸಾಲಗಾರ ಆಗ್ತದೆ ಸರ್. ಈ ಸಾಲಗಾರದಿಂದ ನಾವು ಋಣಮುಕ್ತ ಯಾವಾಗ ಆಗ್ಬೇಕಂದ್ರೆ ಸರ್, ಇವೆಲ್ಲ ಬಿಟ್ರೆ ನಮ್ಮ ಇಡೀ ಸಮಾಜ ಋಣಮುಕ್ತದಿಂದ ಎಲ್ಲ ನಾವು ಆರ್ಥಿಕವಾಗಿ ನಾವು ಇನ್ನಷ್ಟು ಶಿಕ್ಷಣಿಕವಾಗಿ ನಾವು ಬಲಿಷ್ಠ ಆಗಕ್ಕೆ ಸಾಧ್ಯ ಅಂತೇಳಿ ಇವತ್ತು ಈ ನಿರ್ಧಾರ ತಗೊಂಡಿವಿ ಸರ್. ಮಹಾರಾಷ್ಟ್ರಕ್ಕೆ ದುಡ್ಯಾಕ ಹೋಗ್ತಾರೆ ಸರ್, 10 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ದುಡ್ಯಾಕ ಹೋಗ್ತಾರೆ ಸರ್. ಬೇರೆ ಬೇರೆ ಊರು ಮಹಾರಾಷ್ಟ್ರ, ಗೋವಾ, ತಮಿಳ್ನಾಡು ಎಲ್ಲೆಲ್ಲೋ ಹೋಗ್ತಾರೆ ಸರ್. ಕಬ್ಬಿನ ತೋಡಿಗೆ ಅವ್ರಿಗೆ ದುಡಿಯೋದು ಅವ್ರ ಕಷ್ಟ ನೋಡ್ಬೇಕು ಸರ್, ಯಾರು ಕೈಲಿ ಸಾಧ್ಯ ಇಲ್ಲ ಅದು. ಯಾಕಂದ್ರೆ 3 ಗಂಟೆಗೆ 4 ಗಂಟೆಗೆ ಸಣ್ಣ 1 ವರ್ಷ 1.5 ವರ್ಷದ ಮಕ್ಕಳಿದ್ರೆ ಅವರಿಗೆ ಬಿಟ್ಟು ಕಬ್ಬಿನ ತೋಡಿ ಹೋಗ್ತಾರೆ ಸರ್ ಅವ್ರು. ಅದಕ್ಕೆ ಇವೆಲ್ಲ ಅವ್ರು ಬಿಡ್ಬೇಕಂದ್ರೆ ಇವತ್ತು ನಾವು ವರದಕ್ಷಿಣೆ ನಾವು ಬಿಡಬೇಕು. ಯಾಕಂದ್ರೆ ಅವ್ರು ನೋಡ್ರಿ ಅವ್ರೆಲ್ಲರೂ ದುಡ್ಯಾಕ ಹೋಗಲಕ್ಕ, ತಾಯಿ ತಂದೆ ದುಡಿಯಲಕ್ಕ ಸರ್, ನಾಳೆಗೆ ಅವ್ರ ಮಕ್ಕಳಿಗೂ ಕರ್ಕೊಂಡು ಹೋಗುವಂತ ಆಗಾಗ್ತದ. ಅದರಿಂದ ಮಕ್ಕಳಿಗೆ ಶಿಕ್ಷಣ ಆಗಾಕತ್ತಿಲ್ಲ, ಶಿಕ್ಷಣದ ಭಾಳ ಕೊರತೆ ಆಗಾಗ್ತದೆ ಸರ್ ಸಮಾಜದಲ್ಲಿ. ಹಾಂ ಸರ್, ಹಾಂ ಸರ್, ಹಾಂ ಸರ್, ಇಲ್ಲ ಸರ್, ಸಮಾಜದ ನೋವು ಸರ್, ಸಮಾಜ ಅವ್ರು ದುಡ್ಯಾಕ ಹೋಗೋದು ಅದೆಲ್ಲ ನಾನು ನೋಡೀನಿ ಸರ್ ನನ್ನ ಕಣ್ಣಾರೆ. ಸಣ್ಣ ಮಕ್ಕಳಿಗೆ ಬಿಟ್ಟು ಒಂದೊಂದು ಹೊತ್ತು ಊಟ ಮಾಡ್ಲಾರ್ದ ಕೆಲಸ ಮಾಡ್ತಾರೆ ಸರ್ ಸಮಾಜದವರು. ಅದಕ್ಕೆ ನಾವು ಎಲ್ಲರೂ ಬದ್ದಾಗಿ ಸಮಾಜಕ್ಕೆ ನ್ಯಾಯ ಕೊಡ್ಸಕ ತಮ್ಮೆಲ್ಲರೂ ಕಳಕಳಿ ವಿನಂತಿ ಮಾಡ್ತೇನೆ ಸರ್. ತಾವು ಎಲ್ಲ ಇಡೀ ಬಂಜಾರ ಸಮಾಜದವ್ರು ಕೂಡಿ ಈ ನಿರ್ಧಾರ ಕಠೋರವಾಗಿ ತಗೊಂಡು ಇದಕ್ಕೆ ನಾವು ಬಂಜಾರ ಸಮಾಜಕ್ಕೆ ಕೊಡಿಸ್ಬೇಕಂತ ವಿನಂತಿ ಮಾಡ್ತೀನಿ ಸರ್.
ಈ ಸಭೆ ಇವತ್ತು ಸಭೆ ಅಷ್ಟೇ ನಾವು ಒಂದು ಸೀಮಿತ ಅಲ್ಲ ಸರ್. ಇವತ್ತು ಸಭೆ ಮಾಡಿ ನಾವೊಂದು ಏನೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಿಡು ಸಂಬಂಧ ಒಂದು ಫೋಟೋ ಒಂದು ವಿಡಿಯೋ ಮಾಡಕ್ಕೆ ನಾವು ಮಾಡಿಲ್ಲ ಸರ್. ಇವತ್ತು ಇದನ್ನು ಮಾಡ್ಕೊಂಡು ಇವತ್ತು ಇನ್ನೂ ಒಂದು ಏನು ನಿರ್ಧಾರ ಮಾಡತ್ತೀವಿ ಸರ್. ಇಲ್ಲಿ ಒಂದು ಎಲ್ಲ ಪ್ರಮುಖರು ಕೂಡಿ ಅದಕ್ಕೊಂದು ನಿರ್ಧಾರ ತಗೊಂಡು ಪ್ರತಿ ತಾಂಡಕ್ಕೆ ನಾಯಕ ಡಾವ್ ಕಾರ್ಬಾರಿ ಅವ್ರಿಗೊಂದು ಇಡೀ ಸಮಾಜದವರು ಪ್ರತಿಯೊಂದು ತಾಂಡಕ್ಕೆ ನಮ್ಮ ಸ್ವಾಮೀಜಿಯವರ ಗುರುಗಳ ನಮ್ಮ ಧರ್ಮ ಗುರುಗಳ ಕರ್ಕೊಂಡು ಪ್ರತಿಯೊಂದು ತಾಂಡಕ್ಕೆ ಹೋಗ್ತೀವಿ ಸರ್. ಪ್ರತಿಯೊಂದು ತಾಂಡೆಯಲ್ಲಿ ಇದೇ ತರ ಜಾಗೃತಿ ಮಾಡ್ತೀವಿ. ನಾವು ಕಾನೂನು ಬದ್ಧ ಇರಬೇಕು, ಕಾನೂನು ಮೀರಿ ನಾವು ಹೋಗ್ಬಾರ್ದು. 18 ವರ್ಷ ಮೇಲಿದ್ದ ನಮ್ಮ ನಮ್ಮ ಅಕ್ಕ ತಂಗಿಯವ್ರದ್ದು ಲಗ್ನ ಮಾಡಿಸ್ಬೇಕು, 18 ವರ್ಷ ಮೇಲ್ಪಟ್ಟೆ ಇರಬೇಕು, ಹಾಗೂ ಹುಡುಗರಿಗೆ 21 ವರ್ಷ ಮೇಲಾಗಿರ್ಬೇಕು. ಅಂಥವ್ರಿಗೆ ನಾವು ಕಾನೂನು ಪ್ರಕಾರ ನಾವು ಮಾಡ್ಬೇಕಂತೇಳಿ ಇದನ್ನ ಒಂದು ನಿರ್ಧಾರ ತಗೊಂಡ ಪ್ರತಿ ತಾಂಡೆಯಲ್ಲಿ ಇದೇ ಜಾಗೃತಿ ಇವತ್ತಿನ 1.5 ತಿಂಗಳದ ಒಂದು ಡೇಟ್ ಫೈನಲ್ ಮಾಡತ್ತೀವಿ ಸರ್. 1.5 ತಿಂಗಳ ಡೇಟ್ ಫೈನಲ್ ಮಾಡಿ ಶಿವಲಾಲ ರಥ ಮಾಡಿ ಪ್ರತಿಯೊಂದು ತಾಂಡೆ ಆ ರಥ ತಗೊಂಡು ಸಂತರ ತಗೊಂಡು ಪ್ರತಿ ತಾಂಡೆ ಒಂದು ಜಾಗೃತಿ ಮೂಡಿಸುವಂತ ಮಾಡ್ತೀವಿ. 331 ತಾಂಡೆಕ್ ಸರ ಪ್ರತಿ ತಾಂಡೆಕ್ಕೆ ಸ್ವಾಮೀಜಿ ಅವ್ರಿಗೆ ತಗೊಂಡು ಶಿವಲಾಲರ ರಥ ತಗೊಂಡು ಅಲ್ಲಿ ಹೋಗಿ ಜಾಗೃತಿ ಮಾಡಿ ಒಂದು ಬೃಹತ್ ಒಂದು 1.5 ತಿಂಗಳ ನಂತರ ಒಂದು ಸಮಾವೇಶ ಮಾಡ್ತೀವಿ ಸರ್. ಆ ಸಮಾವೇಶ ಅದು ಅಂತಿಮ ಸಮಾವೇಶ ಅಲ್ಲ ಸರ್. ಅಲ್ಲಿ ಒಂದು ನಿರ್ಧಾರ ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು, ಯಾವ್ಯಾವ ರೀತಿ ನಾವು ಭದ್ರ ಇರಬೇಕು, ಯಾವ ರೀತಿ ನಮ್ಮ ಕಮಿಟಿ ಭದ್ರ ಆಗಬೇಕು, ನಮ್ಮ ಸಮಾಜ ನಾವು ನ್ಯಾಯ ಕೊಡ್ಸಕ್ಕೆ ನಾವು ಯಾವ ರೀತಿ ಸಾಧ್ಯ ಆಗ್ತದೆ ಅನ್ನೋದು ಆ ವೇದಿಕೆಯಲ್ಲಿ ಎಲ್ಲರೂ ನಿಮಗೆಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ ಇಡೀ ನನ್ನ ಹೆಸರು ಪ್ರಕಾಶ ಬಾಳು ಚವಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ಅಧ್ಯಕ್ಷರು. ಜೈ ಶಿವಲಾಲ್. ದಯವಿಟ್ಟು ಹಿರಿಯರು ಬಂಜಾರ ಪೀಠ ಚತುರ್ಮುಖಿ ಧಾಮದ ಪರಮ ಪೂಜ್ಯ ಸರ್ದಾರ್ ಶಿವಲಾಲ್ ಬಾಪುನ ಗೌರವ ಸಮರ್ಪಣೆ करके प्रकाश बाळव्या चव्हाण मने विनंती करलेलो बापू बंजारा पीठ मूर्तीनाथ हाताने सन्मान करतं. ओलाती हे विशेष प्रस्तावने वाढवतं. देवाचं से शांत करके विनंती करतो. परम पूज्य सरदार कार्यक्रम करायचा ದಯವಿಟ್ಟು ಎತ್ತ ಭದ್ರವಾಗಿ ನಮಸ್ಕಾರचा की नायक कारभारी दीदी माणसं दयविಟ್ಟು ಊಟ ಹೋಗಿ वागतो. एक बापूने आशीर्वाद येते मने आशीर्वाद करण्याची शेत नायको आपण आज पण दाढीमा एक आजचो निर्णय लिया घेतो मने गौरव समर्पणे करायचा आपण बापू आपण शिवाबाहेर गडीमाय काय एक मोदी हार घाला आपण बंजारा पीठर परम पूज्य सरदार शिवलाल बापू करायचा जोराಗಿ ಚಪ್ಪಾಳೆ ನಮಗರಿಗೆ ವಿನಂತಿ ಕರೆಯಲು गावाकरता आज विशेषವಾಗಿ एक आपण ऐतिहासिक निर्णय घ्यायचा. आज आपण नायक करतो कुबा करतो पण तांड्याला एक हेम्मे एक मोठा करून पण आपण एक गौरवचा एक मिनिस्टरचा जो अगर का तांड्याला नायक करतो शेत निर्णय निर्माण करतो कधी पोलीस स्टेशन कोर्ट कचेरी कधी भी जाय तुम्हाला नायक पूजेचं काय करतो पण एक वाद विषय आपण एक मुळशी एक कामकाज येतो नायक